ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾರತೀಯ ಜನತಾ ಲೋಕಸಭೆಯಲ್ಲಿ ಇಂದು ಮಹಿಳಾ ಮೀಸಲು ಭವಿಷ್ಯ ನಿರ್ಧಾರವಾಗುತ್ತೆ. ಕ್ಷೇತ್ರ ಮರು ವಿಂಗಡಣೆ ಮಸೂದೆ ಭವಿಷ್ಯವೂ ಕೂಡ ಇಂದೇ ನಿರ್ಧಾರ. 3 ಮಹತ್ವದ ಮಸೂದೆಗಳಿಗೆ ಇವತ್ತು ಲೋಕಸಭೆಯಲ್ಲಿ ಮತದಾನ ಆಗುತ್ತೆ. ಮಸೂದೆಗಳ ಮೇಲೆ ಸಂಜೆ 4 ಗಂಟೆಗೆ ಮತದಾನ. ಬಹುಮತದ್ದೇ ಸವಾಲು. ಮಸೂದೆ ಅಂಗೀಕಾರಕ್ಕೆ ಕೇಂದ್ರ ಸರ್ಕಾರ ಅಗ್ನಿ ಪರೀಕ್ಷೆ ಎದುರಿಸಬೇಕಾಗಿದೆ. ನಿನ್ನೆ ಲೋಕಸಭೆಯಲ್ಲಿ 3 ಮಸೂದೆಗಳ ಮಂಡನೆ ಆಗಿದೆ. ಇವತ್ತು ಮತದಾನ. ಮಹಿಳಾ ಮೀಸಲು ಕಾನೂನಿಗೆ ತಿದ್ದುಪಡಿ ಮಾಡುವಂಥ 131ನೇ ತಿದ್ದುಪಡಿ ಇದು. ಸರ್ಕಾರ ಲೋಕಸಭೆಯಲ್ಲಿ ಗುರುವಾರ ಮಂಡಿಸಿದೆ. 2027ರ ಜನಗಣತಿ ಮುನ್ನವೇ ಕ್ಷೇತ್ರ ಮರು ವಿಂಗಡಣೆ ನಡೆಸುವಂಥ ಪ್ರಸ್ತಾವಕ್ಕೆ ಇಂಡಿಯಾ ಮೈತ್ರಿಕೂಟ ವಿರೋಧವನ್ನು ವ್ಯಕ್ತಪಡಿಸಿದೆ. ಇಂಡಿಯಾ ಮೈತ್ರಿಕೂಟದ ವಿರೋಧದ ನಡುವೆಯೂ ಕೂಡ ಲೋಕಸಭೆಯಲ್ಲಿ ಈ ಸವಾಲಿನ ಅಗ್ನಿ ಪರೀಕ್ಷೆಯನ್ನು ಕೇಂದ್ರ ಸರ್ಕಾರ ಎತ್ತಿಕೊಂಡಿದೆ. ಮಸೂದೆಗಳಿಗೆ ಅಂಗೀಕಾರ ಪಡೆಯುವುದು ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ ಆಗಿದ್ದರೆ, ಇನ್ನು ವಿಪಕ್ಷಗಳು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕೆನ್ನುವ ಸವಾಲು ಇಂಡಿಯಾ ಮೈತ್ರಿಕೂಟದ ಸತ್ವ ಪರೀಕ್ಷೆಯಾಗಿ ಕಾಣಿಸ್ತಾ ಇದೆ. 3 ಮಸೂದೆಗಳನ್ನು ಮಂಡಿಸುವ ಸಂದರ್ಭದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ತೀವ್ರ ಜಟಾಪಟಿಗೆ ನಿನ್ನೆ ಸದನ ಸಾಕ್ಷಿಯಾಗಿತ್ತು. ಮಸೂದೆ ಮಂಡನೆ ವೇಳೆ ಕಾಂಗ್ರೆಸ್ನ ಸಂಸದ KC ವೇಣುಗೋಪಾಲ್ ಇದನ್ನು ತೀವ್ರ ಮಟ್ಟಕ್ಕೆ ವಿರೋಧ ಮಾಡಿದರು. ಆದರೆ ತೀವ್ರ ವಿರೋಧದ ಮಧ್ಯೆಯೂ ಕೂಡ ಬಿಲ್ಲನ್ನು ಇಂಡ್ಯೂಸ್ ಮಾಡಲಾಗಿದೆ. ಆದರೆ ಆ ಬಿಲ್ಲನ್ನು ಪಾಸ್ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಬಹುಮತವನ್ನು ಪಡೆದುಕೊಳ್ಬೇಕಾಗತ್ತೆ. ಬಹುಮತಕ್ಕೆ ನೋಡ್ತಾ ಇದ್ದೇವೆ ನಾವು. ಮಸೂದೆ ಪರವಾಗಿ 298, ಮಸೂದೆ ವಿರುದ್ಧ 237. ಸೊ ಹೀಗಾಗಿ ಬಹುಮತದ ಕೊರತೆ ಕಾಡ್ತಾ ಇದೆ. ಹೇಗೆ ಬಹುಮತವನ್ನು ಪಡಿತಾರೆ ಅಂಥೇಳಿ ಹಾಗೆ ನೋಡಿದ್ರೆ ಮಸೂದೆ ಪರ ಇರುವಂಥವರ ಪಟ್ಟಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. NDA ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿರುವಂಥ BJP 239 ಸಂಸದರಿದ್ದಾರೆ. TDP 16, JDU 12, ಶಿವಸೇನೆ 7, LJP RV 5, ಜನಸೇನಾ 2, JDS 2, RLD 2, AGSU 1, ಅಪ್ನಾದಳ್ S 1, AGP 1, ಇನ್ನು HAMS 1, NCP 1, RLP 1, SKM ಮತ್ತು UPPL ಹಾಗೂ ಪಕ್ಷೇತರ ಜೊತೆಗೆ YSR ಕಾಂಗ್ರೆಸ್ಸಿನ 4. ಒಟ್ಟು 298 ಮಸೂದೆ ಪರ ಇರುವಂಥ ಸಂಸದರ ಸಂಖ್ಯೆ. ಇನ್ನು ಮಸೂದೆಯ ವಿರುದ್ಧ ಇರುವಂಥವರು ಕಾಂಗ್ರೆಸ್ನ 98 ಸಂಸದರಿದ್ದಾರೆ. ಸಮಾಜವಾದಿ ಪಕ್ಷದ 37 ಸಂಸದರು, TMCಯ 28, DMK 22, ಶಿವಸೇನಾ UBT 9, NCP ಪವಾರ್ 8, RJD 4, CPIM 4, AP 3, ಮುಸ್ಲಿಂ ಲೀಗ್ 3, JMM 3, CPI, CPIML, ನ್ಯಾಷನಲ್ ಕಾನ್ಫರೆನ್ಸ್, VCK, ಕೇರಳ ಕಾಂಗ್ರೆಸ್, MDMK, RSP, AIMIM ಪಕ್ಷ ಜೊತೆಗೆ ASP, BAP, ಅಕಾಲಿ ದಳ, ಪಕ್ಷೇತರ. ಒಟ್ಟು 237 ವಿರುದ್ಧ ಇರುವಂಥ ಪಕ್ಷಗಳು ಅಥವಾ ವಿರುದ್ಧ ಇರುವಂಥ ಸಂಸದರ ಸಂಖ್ಯೆ 237. ಸೊ ಈ ತನಕ ತೀರ್ಮಾನವನ್ನೇ ತೆಗೆದುಕೊಂಡಿಲ್ಲ. ಆ ಕಡೆನೂ ಹೋಗ್ಬೋದು, ಈ ಕಡೆನೂ ಉಳಿಬೋದು, ಗೊತ್ತಿಲ್ಲ. ಯಾವ ತೀರ್ಮಾನಕ್ಕೂ ಬರದಂಥವರು 5 ಸಂಸದರಿದ್ದಾರೆ. ZPM 1, ಅಕಾಲಿ ದಳ 1, ಪಕ್ಷೇತರರು 3. ಅವ್ರು ಯಾವ ಕಡೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಸೊ ಹೀಗಾಗಿ ಲೋಕಸಭೆಯಲ್ಲಿ ಬಹಳ ದೊಡ್ಡ ಅಗ್ನಿ ಪರೀಕ್ಷೆ ಇವತ್ತು ಎದುರಾಗ್ತಾ ಇದೆ. 4 ಗಂಟೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತದಾನ ನಡೆಯುತ್ತೆ. Lights. Now, government houses have big gardens, quite a big garden.
And she took me there and she left me. She said, now you stay here, don't move. And she left. And I watched my grandmother. I remember she was wearing a yellowish sari. I watched her go away. और मेरी मतलब हवा निकल गई कि मतलब आज तो मैं गया. I didn't have the courage to tell my grandmother that, I don't want to stay here, so I stayed. And she went away. She went away probably for 1 or 2 minutes. But for me, it was like 2-3 hours. I was imagining the dog coming to bite me. I was imagining ghosts. I was imagining snakes. I was imagining everything. And then after some time, I remember my legs were even shaking a little bit, and then I saw my grandmother come. And she came, and she asked me, so, what are you scared of? So I said, Dadi, I'm scared of that dog. I don't know that he might come and bite me. I'm scared of somebody being in the garden that I don't know. I'm scared of bats. I'm scared of snakes. I'm scared of things I can't see. And she says, no, Rahul, you're not scared of all those things. One day my grandmother somehow found out about this. And I'm saying this because this was one of the most powerful lessons, important topic. Women are a central force, a driving force in our national imagination, in our national perspective. All of us, every single one in this room, has been influenced toward important topic. Women are